ಟಾಪ್ ಸ್ಟೋರೀಸ್ ಮಂಡ್ಯದಲ್ಲಿ ಇವತ್ತು ನಟ ದರ್ಶನ್ ಪ್ರಾಣಿ ಪ್ರಚಾರವೇ ಜೋರಾಗಿತ್ತು. ಎಲ್ಲಿ ಹೋದ್ರೂ ದರ್ಶನ್ ಪ್ರಾಣಿಗಳನ್ನೇ ಪ್ರಸ್ತಾಪ ಮಾಡಿ ಮತಯಾಚನೆ ಮಾಡಿದ್ರು. ಇನ್ನೊಂದು ಕಡೆ ಯಶ್, ಮತ್ತೊಂದು ಕಡೆ ಸುಮಲತಾ ಕೂಡ ಅಬ್ಬರದ ಪ್ರಚಾರ ನಡೆಸಿದ್ರು. ಪ್ರಚಾರಕ್ಕೆ ಅಡ್ಡ ಬಂದ ಊರ ಬಸವ. ದರ್ಶನ್ ಬಂದ ಮೇಲೆ ದಾರಿ ಬಿಟ್ಟ ಗೂಳಿ. ಇದು ಮಂಡ್ಯದ ಕಾಳಮ್ಮನ ಕೊಪ್ಪಲಿನಲ್ಲಿ ಕಂಡುಬಂದ ದೃಶ್ಯ. ಪ್ರಚಾರದ ವೇಳೆ ಅಡ್ಡ ಬಂದ ಊರ ಬಸವ ಜನ ಬಂದು ಗದರಿದ್ರೂ ದಾರಿ ಬಿಡ್ಲಿಲ್ಲ. ಆದರೆ ದಾಸನ ಪ್ರೀತಿಗೆ ಕರಗಿ ಬಸವ ದಾರಿ ಬಿಟ್ಟ. ಜೋಡೆತ್ತು ಹಸು ಕುರಿ ನಾಯಿಗೆ ಬೆಲೆ. ಮತ ಹಾಕಲು ಹಣ ಪಡೆದ್ರೆ ಕಡೆಯಾಗಬೇಡಿ. ಮತದಾರರಿಗೆ ದರ್ಶನ್ ಕಿವಿ ಮಾತು. ಈಗ ಒಂದೊಳ್ಳೆ ಕೆಲಸ ಮಾಡೋ ಜೋಡೆತ್ತು ಹೋಗ್ತೀನಿ ಅಂದ್ರೆ 1.5 ಲಕ್ಷ ರೂಪಾಯಿ ಆಗುತ್ತೆ. ಅದೇ ಒಂದ್ 20 ಕೆಜಿ ಹಾಲ್ ಕರಿ ಅಂತ ಒಂದು ಹಸ ತಗೋತೀನಿ ಅಂದ್ರೆ 85,000 ರಿಂದ 90,000 ರೂಪಾಯಿ ಆಗುತ್ತೆ. ಒಂದೊಳ್ಳೆ ಕುರಿ ತಂದು ಮನೆಗೆ ಸಾಕ್ತೀನಿ ಅಂತಂದ್ರೆ 19,000 ರೂಪಾಯಿ 20,000 ರೂಪಾಯಿ ಆಗುತ್ತೆ. ಹೋಗ್ಲಿ ಅದೆಲ್ಲ ಬಿಟ್ಬಿಟ್ಟು ನಾಯಿ ತಗೊಳ್ತೀನಿ ಅಂದ್ರು 5,000 ರೂಪಾಯಿ ಆಗುತ್ತೆ. ದಯವಿಟ್ಟು 500ಕ್ಕೋ 1,000ಕ್ಕೋ ಮತ ಹಾಕಿ ಆಮೇಲಿಂದ ಆ ಪ್ರಾಣಿಗಿಂತ ನಾವು ಕಮ್ಮಿ ಅಂತ ತೋರಿಸ್ಕೊಳ್ಳೋದು ಬೇಡ. ದಯವಿಟ್ಟು ಯಾವುದೇ ಆದೇಶಕ್ಕೆ ನೀವು ಹೋರಾಡ್ತೀರಿ. ಯಾಕೆ ಅಂತಂದ್ರೆ ನಾಳೆ ದಿನ ಕೇಳಕ್ ಒಂದು ಹಕ್ಕಿರುತ್ತೆ ನಮ್ಗೆ. ಹುಲಿ ಬೆಕ್ಕಿನ ಕತೆ ಹೇಳಿ ಸ್ವಾಭಿಮಾನ ಪಾಠ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದ್ ಸಣ್ಣ ಕತೆ ಹೇಳ್ತೀನಿ. ಈ ಹುಲಿಗಳನ್ನ ಬೇಟೆ ಆಡ್ತವೆ, ಅವೆಲ್ಲಿ ಹಿಡಿತವೆ? ಸೀದಾ ಮೆಟ್ರಿಗೆ ಕೈ ಹಾಕ್ತವೆ. ಅದೇ ನಿಮ್ ಮನೇಲಿ ತುಂಬಾ ಪ್ರೀತಿಯಿಂದ ಸಾಕೊಳ್ಳಿ ಬೆಕ್ಮರಿನ. ನೀವು ಮುದ್ದಾಡ್ತೀರಾ, ಊಟ ಹಾಕ್ತೀರಾ, ಎಲ್ಲಾ ಮಾಡ್ತೀರಾ. ಅದನ್ನ ಒಂದ್ ರೂಮಲ್ಲಿ ಹಾಕ್ಬಿಟ್ಟು 2 ಡೇಟ್ ಹೊಡಿವೆ. ಹುಲಿ ಏನ್ ಹಿಡಿಯೋದು ಅದ್ರಪ್ಪನಾಗ ಅದ್ ಬಂದ್ ಕತ್ತಿ ಹಿಡಿಯುತ್ತೆ. ಏನಕ್ಕೆ ಅಂತಂದ್ರೆ ಅಲ್ಲಿವರೆಗೂ ತುಂಬಾ ಅಭಿಮಾನದಿಂದ ಇರುತ್ತೆ. ಆದ್ರೆ ಒಂದು ಸಲ ಅದ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ಬಿಟ್ರೆ ಖಂಡಿತ ಅದ್ ಯಾರಾದ್ರೂ ಬಿಡಲ್ಲ. ಹೀಗೆ ಮಂಡ್ಯ ಮೈಸೂರು ಭಾಗದಲ್ಲಿ ಸುಮಲತಾ ಪರ ಪ್ರಚಾರ ಮಾಡ್ತಾ ದರ್ಶನ್ ಪ್ರಾಣಿ ಪ್ರೀತಿಯನ್ನ ತೋರಿಸ್ತಾ ಮತ ಪ್ರಚಾರವನ್ನ ಮಾಡಿದ್ರು. ಮಲ್ಲನಕುಪ್ಪೆಯಲ್ಲಿ ಮಾತನಾಡಿದ ಯಶ್ ಅಂಬರೀಶ್ ಗುಣಗಾನವನ್ನ ಮಾಡಿದ್ರು. ಸುಮಲತಾ ಹೆಸರಿನವರನ್ನ ಯಾಕೆ ಚುನಾವಣೆಗೆ ನಿಲ್ಸಿದ್ದಾರೆ ನಿಮ್ಗೂ ಗೊತ್ತು. ಜಾತಿ ದುಡ್ಡು ನೋಡದೆ ಯೋಚಿಸಿ ಮತ ಹಾಕಿ ಅಂತ ಸಿಎಂ ಕುಮಾರಸ್ವಾಮಿ ಹಾಗೂ ನಿಖಿಲ್ಗೆ ಟಾಂಗ್ ಕೊಟ್ರು. ಅಂಬರೀಶ್ ಅಣ್ಣ ಮಂಡ್ಯದಿಂದ ಇಂಡಿಯಾ ಎಲ್ಲೇ ಹೋದ್ರು ಮಂಡ್ಯದವರು ಅಂತಾನೆ ಹೇಳ್ಕೊಂಡು ಬದುಕಿರೋದು. ಯಾವತ್ತು ಜಾತಿ ರಾಜಕಾರಣ ಮಾಡಿದವರಲ್ಲ, ಎಲ್ಲಾ ಸಮಾಜದವ್ರನ್ನು ಪ್ರೀತಿ ವಿಶ್ವಾಸದಿಂದ ಕರ್ಕೊಂಡು ಹೋದವರು ಅಂಬರೀಶ್ ಅಣ್ಣ. ಅದಕ್ಕೆ ವರ್ಷಾನ್ಗಟ್ಲೆ ನೀವು ಅವ್ರಿಗೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಇವತ್ತು ಅವರ ಪತ್ನಿ ಬಂದು ನಿಂತಿದ್ದಾರೆ. ಮಂಡ್ಯ ಜನತೆ ಸ್ಪೆಷಲ್ ಆಗಿ ಒಂದು ಅವ್ರಿಗೆ ಆಶೀರ್ವಾದ ಮಾಡಿ ಅವಕಾಶ ಕೊಟ್ಟು ಕಳಿಸ್ಬೇಕು. 4 ಜನ ಸುಮಲತಾ ನಿಂತಿದ್ದಾರೆ. ದಯವಿಟ್ಟು ಹಿರಿಯರೆಲ್ಲ ನಿಂತಿದ್ರೆ ಅಲ್ಲಿ ಒಂದ್ ಯೋಚನೆ ಮಾಡ್ಕೊಳ್ಳಿ. 4 ಜನ ಯಾಕೆ ನಿಲ್ತಾರೆ ಅಂತ ನೀವು ಗಮನಿಸ್ಕೊಳ್ಳಿ. ಈ ನಡುವೆ ಅಣ್ಣಹಳ್ಳಿ ದೊಡ್ಡಿ ಗ್ರಾಮದಲ್ಲಿ ಕೆಂಪಮ್ಮ ಎಂಬ ಅಜ್ಜಿಯೊಬ್ಬರ ಮನವಿ ಮೇರೆಗೆ ಯಶ್ ಅವರ ಮನೆಗೆ ಹೋಗಿ ಬಾಳೆಹಣ್ಣು ತಿಂದು ಅಜ್ಜಿಯ ಆಶೀರ್ವಾದವನ್ನ ಪಡೆದ್ರು. ಇನ್ನು ಚಂದಾಪುರದಲ್ಲಿ ಪ್ರಚಾರ ಮಾಡುವಾಗ ಕೆಲವು ಸ್ಥಳೀಯರು ಅಡ್ಡಿಪಡಿಸಿ ಗಲಾಟೆ ಮಾಡಿದ್ರು. ಆಗ ಪೊಲೀಸರು ಉದ್ರಿಕ್ತರನ್ನ ಚದುರಿಸಿದ್ರು.
ಪ್ರಚಾರಕ್ಕೆ ಹೋಗುವಾಗ ಮದ್ದೂರಿನ ಕೊಳಗೆರೆ ಚೆಕ್ ಪೋಸ್ಟ್ನಲ್ಲಿ ಯಶ್ ವಾಹನವನ್ನ ಚುನಾವಣಾಧಿಕಾರಿಗಳು ತಪಾಸಣೆ ಮಾಡಿದ್ರು. ಸುಮಲತಾ ಬೆಳಿಗ್ಗೆ ಪಾಂಡವಪುರದ ಕ್ಯಾತನಹಳ್ಳಿಯಲ್ಲಿ ಮಾಜಿ ಶಾಸಕ ದಿವಂಗತ ಪುಟ್ಟಣ್ಣಯ್ಯ ಸ್ಮಾರಕಕ್ಕೆ ಹಾರ ಹಾಕಿ ಪ್ರಚಾರ ಆರಂಭಿಸಿದ್ರು. ಕಿನಎಣ್ಣೆ ಕೊಪ್ಪಲಿನ ಗ್ರಾಮದಲ್ಲಿ ಸುಮಲತಾಗೆ ಆರತಿ ಮಾಡಿ ಜನ ಸ್ವಾಗತಿಸಿದ್ರು. ಶಾದನಹಳ್ಳಿಯಲ್ಲಿ ಪ್ರಚಾರದಲ್ಲಿ ಮಾತನಾಡಿದ ಸುಮಲತಾ, ನಿಖಿಲ್ ಹಾಕಿದ್ದ ಓಪನ್ ಚಾಲೆಂಜ್ ಅನ್ನು ಸ್ವೀಕರಿಸಿದ್ದು, ನಾನು ಎಲ್ಲಿಗೆ ಬೇಕಾದ್ರೂ ಬಂದು ಅಂಬರೀಶ್ ಮಾಡಿದ ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತನಾಡ್ತೀನಿ ಅಂದ್ರು. ಚಾಲೆಂಜ್ ಮಾಡ್ತೀನಿ, ಓಪನ್ ಚಾಲೆಂಜ್ ಮಾಡ್ತೀನಿ, ಎಲ್ಲಿ ಬೇಕಾದ್ರೂ ಬಂದು ನಾನು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ. ಸುಮಲತಾ ಬಗ್ಗೆ ಅಲ್ಲ, ಸ್ವೀಕರಿಸಿದರೆ ಖಂಡಿತ ವೆಲ್ಕಮ್, ಎನಿ ಟೈಮ್. ಒಟ್ನಲ್ಲಿ ಮಂಡ್ಯ ಅಖಾಡದಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಒಂದು ಕಡೆ ಜೋಡೆತ್ತುಗಳ ಅಬ್ಬರವಾದ್ರೆ ಇನ್ನೊಂದು ಕಡೆ ಸುಮಲತಾ ಮತಬೇಟೆ ರಂಗೇರಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸುಮಲತಾ, ಯಶ್ ಹಾಗೂ ದರ್ಶನ್ ಪ್ರಚಾರ ಎಷ್ಟು ಜೋರಾಗಿತ್ತೋ ಇವತ್ತು ನಿಖಿಲ್ ಪರ ಪ್ರಚಾರವೂ ಕೂಡ ಅಷ್ಟೇ ಭರ್ಜರಿಯಾಗಿತ್ತು. ಖುದ್ದು ಸಿಎಂ ಕುಮಾರಸ್ವಾಮಿಯೇ ಅಖಾಡಕ್ಕಿಳಿದು ಪ್ರಚಾರ ಮಾಡಿದ್ದಾರೆ. ತುಂಬಾ ಭಾವನಾತ್ಮಕವಾಗಿ ಮಾತನಾಡಿ ಮತಬೇಟೆ ನಡೆಸಿದ್ದಾರೆ. ಮಗನ ಗೆಲ್ಲಿಸೋಕೆ ಸಿಎಂ ಮತ್ತೆ ಅಖಾಡಕ್ಕೆ. ಹಳ್ಳಿಗಳಲ್ಲಿ ಕುಮಾರಸ್ವಾಮಿ ಪ್ರಚಾರ. ಮಂಡ್ಯದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಪರ ಖುದ್ದು ಸಿಎಂ ಕುಮಾರಸ್ವಾಮಿ ಕಣಕ್ಕಿಳಿದು ಪ್ರಚಾರ ಮಾಡಿದ್ದಾರೆ. ಕೆಆರ್ಎಸ್, ಬೆಳಗೋಳ, ಪಾಲಹಳ್ಳಿ, ಶ್ರೀರಂಗಪಟ್ಟಣ ಸೇರಿದಂತೆ ಹಲವೆಡೆ ಭರ್ಜರಿ ಕ್ಯಾಂಪೇನ್ ಮಾಡಿದ್ದಾರೆ. ಕೆಆರ್ಎಸ್ ಬಳಿ ಮಾತನಾಡಿದ ಕುಮಾರಸ್ವಾಮಿ, ಡಿಸ್ನಿಲ್ಯಾಂಡ್ ಮಾಡಿ ನಿಮ್ಮ ಜೀವನದ ಜೊತೆ ಚೆಲ್ಲಾಟವಾಡಲ್ಲ. ಡಿಸ್ನಿಲ್ಯಾಂಡ್ನಿಂದಾಗಿ ನಿಮ್ಮನ್ನ ಹೊರಗೆ ಕಳುಹಿಸಲ್ಲ ಅಂದ್ರು. ಇನ್ನು ನಿಮ್ಮ ಮುಗ್ಧತೆಯನ್ನು ದುರುಪಯೋಗ ಮಾಡಿಕೊಳ್ತಿದ್ದಾರೆ, ಅಂಥವರಿಗೆ ನಿಮ್ಮ ಮತ ಹಾಕ್ತೀರಾ ಅಂತ ಪಾಲಹಳ್ಳಿಯಲ್ಲಿ ತುಂಬಾ ಭಾವನಾತ್ಮಕವಾಗಿ ಮಾತನಾಡಿದ್ರು. ಅಲ್ಲದೆ ಮೋದಿ ವಿರುದ್ಧ ಕಿಡಿಕಾರಿದ್ರು. ಚಲುವರಾಯಸ್ವಾಮಿ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ರು. ಯಾವೊಂದು ಡಿಸ್ನಿಲ್ಯಾಂಡ್ ನ ಕಟ್ಟಿದ್ದಾರೆ, ಆ ಒಂದು ರೀತಿಯ ಒಂದು ಡಿಸ್ನಿಲ್ಯಾಂಡ್ ನ ಕಟ್ಟಬೇಕಾದ್ರೆ ಈ ಭಾಗದಲ್ಲಿ ನೀವು ಏನು ಹಲವಾರು ವರ್ಷಗಳಿಂದ ನಿಮ್ಮ ತಂದೆ ತಾಯಂದಿರು ಪೂರ್ವಿಕರ ಕಾಲದಿಂದ ಇಲ್ಲಿ ಬದುಕ್ತಾ ಇದ್ದೀರಿ. ಯಾವುದೇ ಕುಟುಂಬಗಳನ್ನ ಇವತ್ತು ಆ ಒಂದು ಡಿಸ್ನಿಲ್ಯಾಂಡ್ ನ ಹೆಸರಿನಲ್ಲಿ ನಿಮ್ಮನ್ನ ಹೊರಗೆ ಕಳಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ನೀವು ಆರ್ಥಿಕವಾಗಿ ಇನ್ನೂ ಶಕ್ತಿಯುತವಾಗಿ ಬದುಕಲಿಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದರಿಗೆ ಅನುಕೂಲಗಳಾಗ್ತದೆ. ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆಯ ಗೊತ್ತು ನನ್ನ ತಾಯಂದರಿಗೆ ವಿಶೇಷವಾಗಿ ಮನವಿ ಮಾಡ್ತಾನೆ. ಯಾವುದೇ ರೀತಿಯ ಅನುಕಂಪು ಮತ್ತಿನ್ಯಾವುದೋ ಒಂದು ಹಿನ್ನೆಲೆಯೊಳಗೆ ತಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಕುಂಠಿತ ಆಗಬಾರದು. ಇನ್ನು ಕೆಆರ್ ನಗರ ಕ್ಷೇತ್ರದ 25ಕ್ಕೂ ಹೆಚ್ಚು ಕಡೆ ಜೆಡಿಎಸ್ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಹಾಗೂ ಸಚಿವ ಸಾರಾ ಮಹೇಶ್ ಜೊತೆ ನಿಖಿಲ್ ಪ್ರಚಾರ ಮಾಡಿದ್ರು. ಪ್ರಚಾರದ ನಡುವೆ ಕಾರ್ಯಕರ್ತರ ಮನೆಯಲ್ಲಿ ನಿಖಿಲ್ ಊಟ ಮಾಡಿದ್ರು. ಕೆಆರ್ ನಗರದ ಬ್ಯಾಡರಹಳ್ಳಿಯಲ್ಲಿ ನಿಖಿಲ್ ಪ್ರಚಾರ ಮಾಡುವಾಗ ಕೆಲವರು ಡಿ ಬಾಸ್ ಅಂತ ಕೂಗಿದಾಗ ನಿಖಿಲ್ಗೆ ಸ್ವಲ್ಪ ಮುಜುಗರ ಆಯಿತು. ಇನ್ನು ಹೆಬ್ಬಾಳುವಿನಲ್ಲಿ ಮಾತನಾಡಿದ ನಿಖಿಲ್, ಯಾರ ಬಗ್ಗೆಯೂ ಟೀಕಿಸುವ, ಕೀಳುಮಟ್ಟದ ಹೇಳಿಕೆ ಕೊಡುವ ಅಗತ್ಯ ನನಗಿಲ್ಲ ಅಂದ್ರು. ಈ ಮೂಲಕ ನಿನ್ನೆ ಅಂಬರೀಶ್ಗೆ ಒಬ್ಬರೇ ಹೆಂಡತಿ ಅಂತ ಕುಮಾರಸ್ವಾಮಿ ಅವರ ಕಾಲೆಳೆದಿದ್ದ ನಟ ಯಶ್ಗೆ ಟಾಂಗ್ ಕೊಟ್ರು. ಈ ನಡುವೆ ನಿಖಿಲ್ಗೆ ಬೆಂಬಲ ಕೊಡೋ ವಿಚಾರದಲ್ಲಿ ಕೆಆರ್ ನಗರದ ಕಾಂಗ್ರೆಸ್ ಸಭೆಯಲ್ಲಿ ದೊಡ್ಡ ಗಲಾಟೆಯೇ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಕಾಂಗ್ರೆಸ್ಗೆ ಮೋದಿ ಬೇಡ, ಆದ್ರೆ ಪಾಕಿಸ್ತಾನಕ್ಕೆ ಮೋದಿ ಮತ್ತೆ ಅಧಿಕಾರಕ್ಕೆ ಬರಬೇಕು. ನಂಬೋದಕ್ಕೆ ಸ್ವಲ್ಪ ಕಷ್ಟ ಅನ್ಸಿದ್ರು ಪಾಕಿಸ್ತಾನದ ಪ್ರಧಾನಿಯವರೇ ಕೊಟ್ಟಿರುವ ಹೇಳಿಕೆ ಈಗ ಮಹಾಗಠಬಂಧನ್ನ ನಿದ್ದೆ ಕೆಡಿಸಿದೆ. ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಆದ್ರೂ ಓಕೆ, ಮತ್ತೆ ಮೋದಿನೇ ಪ್ರಧಾನಿ ಆಗಲಿ ಭಾರತಕ್ಕೆ. ಕುತೂಹಲ ಹುಟ್ಟಿಸಿದ ಪಾಕ್ ಪ್ರಧಾನಿ ಹೇಳಿಕೆ. ಯಾವಾಗ ಉರಿ ದಾಳಿ ಆಯ್ತೋ ಆಗ ಪಾಕಿಸ್ತಾನದ ಮೇಲೆ ಭಾರತ ಸರ್ಜಿಕಲ್ ದಾಳಿ ನಡೆಸಿತ್ತು. ಯಾವಾಗ ಪುಲ್ವಾಮಾ ಅಟ್ಯಾಕ್ ಆಯ್ತೋ ಆಗ ಪಾಕ್ ಗಡಿಯೊಳಗೆ ನುಗ್ಗಿ ಏರ್ ಸ್ಟ್ರೈಕ್ ನಡೆಸಿತ್ತು ಭಾರತ. ಕಾಂಗ್ರೆಸ್ ಸೇರಿ ವಿಪಕ್ಷದವರೆಲ್ಲ ಇದು ಮೋದಿ ಡ್ರಾಮಾ ಅಂತಿವೆ. ಇನ್ನೊಂದ್ ಕಡೆ ಪಾಕಿಸ್ತಾನನು ಪ್ರಧಾನಿ ಮೋದಿ ಮೇಲೆ ಸಂಸತ್ನಲ್ಲೇ ಎಗರಾಡಿದ್ದು ನೋಡಿದ್ವಿ.
ಆದ್ರೀಗ ಅದೇ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಮೋದಿಗೆ ಜೈ ಅಂದಿದ್ದಾರೆ. ಮೋದಿ ಮತ್ತೆ ಭಾರತದಲ್ಲಿ ಪ್ರಧಾನಿ ಆಗ್ಬೇಕು ಅಂದಿದ್ದಾರೆ. ಅಷ್ಟೇ ಅಲ್ಲ, ಮೋದಿ ಅಧಿಕಾರಕ್ಕೆ ಬಂದ್ರೆ ಕಾಶ್ಮೀರ ಸಮಸ್ಯೆಗೆ ಪರಿಹಾರ, ಪಾಕಿಸ್ತಾನ ಭಾರತದ ಶಾಂತಿ ಮಾತುಕತೆಗೆ ಉತ್ತಮ ಅವಕಾಶ, ಬಿಜೆಪಿ ಗೆದ್ದರೆ ಕಾಶ್ಮೀರದ ಕೆಲವು ವಿಚಾರಗಳಲ್ಲಿ ಒಪ್ಪಂದ ಏರ್ಪಡಲಿವೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಾತುಕತೆ ನಡೆಯುವುದು ಕಷ್ಟ, ಕಾಶ್ಮೀರದ ವಿಷಯದಲ್ಲಿ ಪಾಕ್ ಜೊತೆ ಒಪ್ಪಂದಕ್ಕೆ ಹಿಂಜರಿಯುತ್ತೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ಭಯ ಮತ್ತು ರಾಷ್ಟ್ರೀಯತೆ ಪ್ರತಿಪಾದಿಸಿದ್ರು. ಮೋದಿ ಕೂಡ ಬೆಂಜಮಿನ್ ರಂತೆ ಉತ್ತಮ ಚುನಾವಣಾ ತಜ್ಞ. ಪಾಕ್ ಪ್ರಧಾನಿ ಹೇಳಿಕೆಗೆ ಘಟಬಂಧನ್ ಗೇಲಿ. ಇಮ್ರಾನ್ ಖಾನ್ ಹೇಳಿಕೆ ಬೆನ್ನಲ್ಲೇ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಟ್ವೀಟ್ ಮಾಡಿ ಗೇಲಿ ಮಾಡಿದ್ದಾರೆ. ಈಗ ಮೋದಿ ಭಕ್ತರು ತಲೆ ಕೆರೆದುಕೊಳ್ಳುತ್ತಿರಬಹುದು. ಇಮ್ರಾನ್ ಹೇಳಿಕೆಯನ್ನು ಸಂಭ್ರಮಿಸಬೇಕೋ ಬೇಡವೋ ಎಂಬ ಗೊಂದಲದಲ್ಲಿ ಭಕ್ತರಿರುತ್ತಾರೆ ಎಂದು ಕಾಲೆಳೆದಿದ್ದಾರೆ. ಒಮರ್ ಅಬ್ದುಲ್ಲಾ ಟ್ವೀಟ್ ಮಾಡಿ ಇಮ್ರಾನ್ ಖಾನ್ ಅವರಿಗೆ ಭಾರತದಲ್ಲಿ ಯಾರು ಪ್ರಧಾನಿಯಾಗಬೇಕಿದೆ, ಈಗ ಹೇಳಿ ಮೋದಿ ಹೇಳುವ ಟುಕಡೆ ಗ್ಯಾಂಗ್ ಯಾರು ಎಂದು ಅವರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಬಿಜೆಪಿಯವರು ಸ್ವಾಗತಿಸಿದ್ರೆ ಖರ್ಗೆ ಸೇನೆ ಹೆಸರಲ್ಲೂ ರಾಜಕೀಯ ಮಾಡ್ತಾವ್ರೆ ಅಂತ ಕಾಲೆಳೆದ್ರು. ಭಾರತದ ಏಕತೆ, ಅಖಂಡತೆ, ಸಮಗ್ರತೆ ಕಾಪಾಡಬೇಕು ಅಂತಿದ್ರೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗಬೇಕಾದಂತದ್ದು ಜಗತ್ತಿನ ಎಲ್ಲ ಅಪೇಕ್ಷೆ ಇದೆ. 100ಕ್ಕೆ 100 ಈಗಾಗಲೇ ಜನ ತೀರ್ಮಾನ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರನ್ನ ದೇಶದ ಪ್ರಧಾನಿ ಮಾಡಬೇಕು, ಇಡೀ ಜಗತ್ತಿನಲ್ಲೇ ಅತ್ಯಂತ ಮುಂದುವರೆದ ರಾಷ್ಟ್ರ ಭಾರತ ಆಗಬೇಕು ಅನ್ನೋ ಸಂಕಲ್ಪವನ್ನು ತೊಟ್ಟಿರುವಂತಹ ಮೋದಿಯವರ ಪರವಾಗಿ ಎಲ್ಲರೂ ನಿಂತಿದ್ದಾರೆ. ಇಡೀ ಪ್ರಪಂಚ ಇವತ್ತು ಆರ್ಥಿಕವಾಗಿ ಅಮೆರಿಕ ಇರ್ಬೋದು, ಚೈನಾ ಇರ್ಬೋದು, ಅದನ್ನು ಮೀರಿಸಿ ಇವತ್ತು ಮುಂದೆ ಹೋಗ್ತಿರ್ಬೇಕಾದ್ರೆ ಪ್ರಪಂಚದ 3ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರ ನಮ್ದಾಗಬೇಕು ಅನ್ನುವಂಥದ್ದು ಮೋದಿಯವರ ಅಪೇಕ್ಷೆ ಇದೆ. ಅದನ್ನು ಪೂರೈಸಲಿದೆ. ಪ್ರತಿಯೊಂದು ಮಾತಿಗೆ ಮೊನ್ನೆ ವೋಟ್ ಕೇಳ್ಯಾರ ಚಿತ್ರದುರ್ಗ ಮತ್ತು ಮೈಸೂರಿನಲ್ಲಿ. सैनिकों के लिए जो खून बहा है उसके लिए वोट देवो. ಏನ್ ಅರ್ಥ? ಸೈನಿಕರು ಈ ದೇಶದ ರಕ್ಷಣೆ ಮಾಡೋಕ್ಕೋಸ್ಕರನೇ ನಮ್ಮ ಫೌಜ್ ಇದೆ. ನಮ್ಮ ಅಣ್ಣ ತಮ್ಮ ಬೀಗರು ನೆಂಟರು ಅನೇಕ ಜನ ಅವ್ರಿಗೆ ಸಂಬಂಧಪಟ್ಟವರು ಮಿಲಿಟರಿನಲ್ಲಿ ಭರ್ತಿ ಆಗ್ತಾರೆ. ಅವ್ರ ರಕ್ತ ಸುರಿಸ್ತಾರೆ. ಅವರು ಸರಹದ್ದಿನಲ್ಲಿ ನಿಂತು ಗುಂಡೆ ತಿಂತಾರೆ, ಶತ್ರುಗಳ ಕೊಲೆನೂ ಮಾಡ್ತಾರೆ. ಈ ಕೆಲಸ ನಮ್ಮ ಫೌಜ್ ಮಾಡ್ತದೆ. ಈಗ ಮೋದಿ ಸೇನಾ ಅಂತ ಹೊಂಟಾರೆ. ಅವ್ರಿಗೆ ಬೆಂಬಲಿಸಿದ್ದಾರೆ ಅಂದ್ರೆ ಸಂತೋಷ. ಆದ್ರೆ ಅವರ ನಿರ್ಧಾರದಿಂದಾಗಿ ಭಾರತದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲಿ ಇದೇನಿಲ್ಲ. ಎಲ್ಲರೂ ಬೆಂಬಲಿಸ್ತಾ ಇದ್ದಾರೆ ಮೋದಿ ಅವರನ್ನ. ಬಹುಶಃ ಇಮ್ರಾನ್ ಖಾನ್ ಅವರು ಅದನ್ನ ಕರೆಕ್ಟು ಅಂತ ಹೇಳಿ ಅನ್ಸಿರ್ಬೋದು ಅಷ್ಟೇನೆ. ಬಟ್ ಮೈ ರಿಕ್ವೆಸ್ಟ್ ಟು ಇಮ್ರಾನ್ ಖಾನ್ ಇಸ್, ನಿಮ್ಮ ದೇಶದ ಇಂಟರ್ನಲ್ ಅಫೇರ್ಸ್ ಏನಿದೆ ಅದ್ರ ಕಡೆ ಫಸ್ಟ್ ಬಗೆಹರಿಸಿ ನಮ್ಮ ಚುನಾವಣೆ ನಾವು ನೋಡ್ಕೊಳ್ತೀವಿ. ಬಿಜೆಪಿಯವರ ಅಜೆಂಡಾ ಏನೇ ಇರಲಿ, ಕಾಂಗ್ರೆಸ್ನವರ ಅಜೆಂಡಾ ಏನೇ ಇರಲಿ, ಪೆಟ್ಟು ತಿಂದ ಗುಳ್ಳೆನರಿ ದೇಶದ ಪ್ರಧಾನಿಯೇ ಭಾರತದ ಪ್ರಧಾನಿ ಮತ್ತೆ ಪ್ರಧಾನಿ ಆಗಲಿ ಅಂದಿದ್ದು ಈಗ ದೊಡ್ಡ ರಾಜಕೀಯ ವಿವಾದ ಹುಟ್ಟುಹಾಕಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ? ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಈ ಚುನಾವಣೆ ಮೋದಿ ವರ್ಸಸ್ ಗಠಬಂಧನ್ ಆಗಿದೆ. ಒಂದ್ ಕಡೆ ಮೋದಿ ಅಭಿವೃದ್ಧಿ, ಹಿಂದುತ್ವದ ಪ್ರತಿಪಾದನೆ ಮಾಡ್ತಾ ಇದ್ರೆ ಪ್ರತಿಪಕ್ಷಗಳು ಟೀಕಿಸ್ತಾ ಇವೆ. ಚುನಾವಣಾ ಕಣದಲ್ಲಿ ವಾಗ್ಯುದ್ಧ ಮೇಳೈಸಿದೆ. ಮೋದಿ ಚೌಕಿದಾರಲ್ಲ, ಚೋರ್. ಮಹಾ ಕದನ ಕಣದಲ್ಲಿ ವಾಗ್ಯುದ್ಧ. ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಕೆಲ ಗಂಟೆಗಳಷ್ಟೇ ಬಾಕಿ. ಹೀಗಿರುವಾಗಲೇ ಕ್ಯಾಂಪೇನ್ ಕಣದಲ್ಲಿ ವಾಗ್ಯುದ್ಧವೇ ನಡೆಯುತ್ತಿದೆ. ಮಹಾಗಠಬಂಧನ್ ನಾಯಕರ ಒಂದೇ ರಣಕಹಳೆ, ಅದು ಮೋದಿ ಹಠಾವೋ. ರಾಹುಲ್, ದೇವೇಗೌಡ, ಮಮತಾ, ಮಾಯಾವತಿ, ಫಾರೂಕ್ ಅಬ್ದುಲ್ಲಾ, ಚಂದ್ರಬಾಬು ನಾಯ್ಡು ಹೀಗೆ ಎಲ್ಲರೂ ಮೋದಿಯನ್ನ ಕಟುವಾಗಿ ಟೀಕಿಸುತ್ತಿದ್ದಾರೆ. ಬಿಹಾರದ ಕಟಿಯಾರ್ನಲ್ಲಿ ನಡೆದ ರ್ಯಾಲಿಯಲ್ಲಿ ರಾಹುಲ್ ಮೋದಿ ವಿರುದ್ಧ ಹರಿಹಾಯ್ದಿದ್ದು ಹೀಗೆ. छोटे दुकानदारों से कहते हैं, भाइयों बहनों, काले धन के खिलाफ लड़ाई है. गब्बर सिंह आ रहा है, अपना पूरा पैसा दे दो. नरेंद्र मोदी पैसा लेना चाहता है, नीरव मोदी को देना चाहता है, नरेंद्र मोदी को देना चाहता है. अच्छा एक बात बताओ, इन सब चोरों के नाम मोदी 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 कैसे? नीरव मोदी, ललित मोदी, नरेंद्र मोदी, ये सबके सब मोदी 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 नाम. ಇನ್ನೊಂದೆಡೆ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಕೂಡ ಮೋದಿ ವಿರುದ್ಧ ಗುಡುಗಿದ್ದಾರೆ. ಪ್ರಧಾನಿ ಹುದ್ದೆಯಿಂದ ಮೋದಿಯನ್ನ ಕಿತ್ತು ಹಾಕೋದೇ ಈ ಚುನಾವಣೆ ಗುರಿ ಅಂದಿದ್ದಾರೆ. एक चुनाव में हम बीजेपी को चूर-चूर करेंगे. चुनाव के लिए गणतंत्रों में
বদলে দিন বিজেপি সরকারটা বদলে দিন। মনে রাখবেন, আর হবে না বিজেপি আর হবে না। ಒಂದೇ ಗುರಿ, ಮೋದಿ ಸೋಲಿಸೋದು. ಕದನ ಕಣದಲ್ಲಿ ತೊಡೆತಟ್ಟಿದ ದೊಡ್ಡಗೌಡರು. ಮಾಜಿ ಪ್ರಧಾನಿ ದೇವೇಗೌಡರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಮೋದಿ ಸೋಲಿಸೋ ಶಕ್ತಿ ನನಗೊಬ್ಬನಿಗೆ ಇರೋದು ಅಂದಿದ್ದಾರೆ. ಭರವಸೆ ಕೊಡೋದಷ್ಟೇ ಅಲ್ಲ, ಕೇಂದ್ರದಿಂದ ಹಣ ತರಬೇಕು. ಯಾವ ಸರ್ಕಾರ ಬಂತು ಗೊತ್ತಿಲ್ಲ ನನಗೆ. ಮೋದಿಯವರು ಅಷ್ಟು ಈ ದೇಶದ ಮತ್ತೆ ನಾನು ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೆಹಲಿಯಲ್ಲಿ ಸರ್ಕಾರ ರಚನೆ ಮಾಡೋ ಕನಸು ಕಾಣ್ತಿರೋ ಗಠಬಂಧನ್ ನಾಯಕರು ಸಿಕ್ಕಲ್ಲೆಲ್ಲ ಮೋದಿ ತೆಗಳುತ್ತಲೇ ಇದ್ದಾರೆ. ಆದರೆ ಮತದಾರರ ಮನಸ್ಥಿತಿ ಮಾತ್ರ ಇನ್ನೂ ನಿಗೂಢ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊನೆಗೂ ದೋಸ್ತಿ ಭಿನ್ನಮತ ದೂರವಾಗಿದೆ. ಗೌಡ್ರ ಪರವಾಗಿ ಪ್ರಚಾರ ಮಾಡೋಕೆ ಶಿಷ್ಯ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರ ದಂಡೆ ತಿಪಟೂರಿಗೆ ಹರಿದು ಬಂದಿತ್ತು. ಪ್ರಚಾರಕ್ಕೆ ಬರೋದೇ ಡೌಟ್ ಅನ್ನಲಾಗ್ತಾ ಇದ್ದ ಮುದ್ದಹನುಮೇಗೌಡರು ಸಮಾವೇಶಕ್ಕೆ ಬಂದು ಗೌಡ್ರ ಪರವಾಗಿ ಮತಯಾಚಿಸಿದರು. ಡಿಸಿಎಂ ಪರಮೇಶ್ವರ್ ಸಹ ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಇನ್ನು ಹಾಸನದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಬಿಎಸ್ವೈ ಪ್ರಚಾರ ಮಾಡಿದ್ರು. ಈ ವೇಳೆ ಗೌಡ್ರ ಕುಟುಂಬದ ವಿರುದ್ಧ ಹರಿಹಾಯ್ದ ಬಿಎಸ್ವೈ, ಅಪ್ಪ ಮಕ್ಕಳು ಸೊಸೆಯಂದಿರ ಕಾಟ ಸಾಕಾಗಿತ್ತು, ಈಗ ಮೊಮ್ಮಕ್ಕಳ ಕಾಟ ಬೇರೆ ಶುರುವಾಗಿದೆ ಅಂದ್ರು. ಇನ್ನು ಪ್ರಜ್ವಲ್ ಪರವಾಗಿ ಗೃಹ ಸಚಿವ ಎಂಬಿ ಪಾಟೀಲ್ ಮತಯಾಚಿಸಿದ್ರು. ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಭಿನ್ನಮತ ಶಮನವಾಗಿದೆ. ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್, ಕೆಎಚ್ ಮುನಿಯಪ್ಪ ಹಾಗೂ ವಿ ಮುನಿಯಪ್ಪ ಅವರನ್ನು ಒಂದು ಮಾಡಿದ್ರು. ಶಿಡ್ಲಘಟ್ಟದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸಂಧಾನದಲ್ಲಿ ಸಚಿವ ಡಿಕೆ ಶಿವಕುಮಾರ್ ಇಬ್ಬರು ನಾಯಕರ ಮುನಿಸನ್ನ ದೂರ ಮಾಡಿದ್ರು. ಪ್ರಚಾರದಲ್ಲಿ ಡಿಕೆ ಸುರೇಶ್ಗಾಗಿ ಇಬ್ಬರು ಬದ್ಧವೇರಿಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡರು. ಮಾಗಡಿ ಕ್ಷೇತ್ರದ ಕುದೂರಲ್ಲಿ ಪ್ರಚಾರದ ವೇಳೆ ಮಾಗಡಿ ಶಾಸಕ ಎ ಮಂಜು ಹಾಗೂ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಇನ್ನು ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಬಚ್ಚೇಗೌಡ ಪರವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರೋಡ್ ಶೋ ನಡೆಸಿದ್ರು. ಯಲಹಂಕದಲ್ಲಿ ನಡೆದ ರ್ಯಾಲಿಯಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡು ಮೋದಿ ಪರ ಘೋಷಣೆಗಳನ್ನು ಕೂಗಿದ್ರು. ಅದೇ ರೀತಿಯಾಗಿ ಮೈಸೂರಲ್ಲಿ ಆನೆ ನಡಿಗೆ ಸಂಸತ್ ಕಡೆಗೆ ಅನ್ನುವ ಘೋಷವಾಕ್ಯದೊಂದಿಗೆ ಬಿಎಸ್ಪಿ ಸಮಾವೇಶ ನಡೆಯಿತು. ಬಹುಜನ ಸಮಾಜ ಪಾರ್ಟಿಯ ನಾಯಕಿ ಮಾಯಾವತಿ ಸಮಾವೇಶದಲ್ಲಿ ಭಾಗಿಯಾಗಿ ಮೈಸೂರು, ಕೊಡಗು, ಹಾಸನ, ಮಂಡ್ಯ ಹಾಗೂ ಚಾಮರಾಜನಗರ ಅಭ್ಯರ್ಥಿ ಪರ ಪ್ರಚಾರವನ್ನ ಮಾಡಿದ್ರು. ಲೋಕಸಭಾ ಚುನಾವಣೆಗೆ ಉತ್ತರ ಪ್ರದೇಶದ ಅಮೇಥಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರುವ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಇವತ್ತು ನಾಮಪತ್ರ ಸಲ್ಲಿಸಿದರು. ಬೃಹತ್ ಜಾಥಾ ಮೂಲಕ ಅಮೇಥಿಯಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ರಾಹುಲ್ ಗಾಂಧಿ ನಾಮಪತ್ರವನ್ನು ಸಲ್ಲಿಸಿದರು. ರಾಹುಲ್ ಗಾಂಧಿಗೆ ತಾಯಿ ಸೋನಿಯಾ ಗಾಂಧಿ, ಸೋದರಿ ಪ್ರಿಯಾಂಕಾ ಗಾಂಧಿ, ರಾಬರ್ಟ್ ವಾದ್ರಾ ಸಾಥ್ ಕೊಟ್ಟರು. 2019 ಮಹಾಸಮರದ ಮೊದಲ ಹಂತದ ಮೊದಲ ಮತದಾನ ನಾಳೆಯಿಂದ ಶುರುವಾಗಲಿದೆ. ಮೋದಿ ಕಾಂಗ್ರೆಸ್ ಮಹಾಗಠಬಂಧನ್ ಸಮರದಲ್ಲಿ ನಾಳೆ 91 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಈಗಾಗಲೇ ಚುನಾವಣಾ ಆಯೋಗ ಸಕಲ ಸಿದ್ದತೆಗಳನ್ನು ಮಾಡಿಕೊಂಡಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಭದ್ರತೆ ಒದಗಿಸಲಾಗಿದ್ದು ಆಂಧ್ರ, ಮಹಾರಾಷ್ಟ್ರ, ಛತ್ತೀಸ್ಗಢ, ಕಾಶ್ಮೀರ, ಬಿಹಾರ, ಅಸ್ಸಾಂ ಸೇರಿದಂತೆ ಒಟ್ಟು 91 ಕ್ಷೇತ್ರಗಳಲ್ಲಿ 1279 ಅಭ್ಯರ್ಥಿಗಳ ಹಣೆ ಬರಹ ನಾಳೆ ಮತಯಂತ್ರ ಸೇರಲಿದೆ. ನರೇಂದ್ರ ಮೋದಿ ಕುರಿತ ಸಿನಿಮಾ ಪಿಎಂ ನರೇಂದ್ರ ಮೋದಿ ಬಯೋಪಿಕ್ ರಿಲೀಸ್ಗೆ ಚುನಾವಣಾ ಆಯೋಗ ತಡೆ ಕೊಟ್ಟಿದೆ. ಲೋಕಸಭೆ ಚುನಾವಣೆ ಮುಗಿಯುವವರೆಗೂ ರಿಲೀಸ್ ಮಾಡದಂತೆ ನಿರ್ಬಂಧ ಹೇರಿದೆ. ಮೋದಿ ಸಿನಿಮಾ ಅಷ್ಟೇ ಅಲ್ಲ, ಯಾವುದೇ ರಾಜಕೀಯ ಪಕ್ಷದ ಸಿನಿಮಾಗಳನ್ನು ರಿಲೀಸ್ ಮಾಡದಂತೆ ನಿರ್ಬಂಧ ಹೇರಿದೆ. ಎನ್ಟಿ ರಾಮರಾವ್, ಕೆ ಚಂದ್ರಶೇಖರ ರಾವ್ ಜೀವನಾಧಾರಿತ ಸಿನಿಮಾಗಳ ರಿಲೀಸ್ಗೂ ತಡೆ ಬಿದ್ದಿದ್ದು, ಚುನಾವಣಾ ಸಮಯದಲ್ಲಿ ಇಂತಹ ಸಿನಿಮಾ ರಿಲೀಸ್ ಮಾಡೋದ್ರಿಂದ ಮತದಾರರ ಮೇಲೆ ಪರಿಣಾಮ ಬೀರಲಿರುವ ಹಿನ್ನೆಲೆಯಲ್ಲಿ ನಿರ್ಬಂಧ ಹೇರಲಾಗಿದೆ. ರಫೇಲ್ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಕ್ಲೀನ್ ಚಿಟ್ ಮರುಪರಿಶೀಲನೆಗೆ ಸಲ್ಲಿಸಲಾಗಿದ್ದ ಅರ್ಜಿಗೆ ಕೇಂದ್ರ ಸರ್ಕಾರ ಸಲ್ಲಿಸಿದ ಆಕ್ಷೇಪಣಾ ಅರ್ಜಿಯನ್ನು ನ್ಯಾಯಾಲಯ ತಿರಸ್ಕರಿಸಿದೆ. ಅಲ್ಲದೆ ಸದ್ಯ ರಕ್ಷಣಾ ಇಲಾಖೆಯಿಂದ ಕಳವಾಗಿದೆ ಅಂತ ಹೇಳಲಾಗ್ತಾ ಇರುವ 3 ಪ್ರಮುಖ ದಾಖಲೆಗಳನ್ನು ಮರುಪರಿಶೀಲನಾ ಅರ್ಜಿಯಲ್ಲಿ ಸಾಕ್ಷ್ಯವಾಗಿ ಪರಿಗಣಿಸಲು ಸುಪ್ರೀಂ ಕೋರ್ಟ್ ಸಮ್ಮತಿಸಿದೆ. ಅರ್ಜಿಗಳ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಒಳಗೊಂಡಿದ್ದ ಪೀಠ ಈ ತೀರ್ಪು ಕೊಟ್ಟಿದೆ. ತೀರ್ಪಿಗೆ ಸಂತಸ ವ್ಯಕ್ತಪಡಿಸಿರುವ ಕಾಂಗ್ರೆಸ್ ಪ್ರಧಾನಿ ಮೋದಿ ವಿರುದ್ಧ ಹರಿಹಾಯ್ದಿದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.